ಸಿದ್ದರಾಮಯ್ಯನವರು 16ನೇ ಬಜೆಟ್ ಅನ್ನು ಮಂಡಿಸಿ ಸರ್ವಕಾಲಿಕ ದಾಖಲೆಗಳನ್ನು ನಿರ್ಮಿಸಿದ್ದಾರೆ. ನಮ್ಮ ರಾಜ್ಯದ ಹಿರಿಯರು ಹೌದು, ಹಿಂದುಳಿದ ವರ್ಗದಿಂದ ಬಂದವರು ಹೌದು. ಇಂಥ ದಾಖಲೆ ನಿರ್ಮಿಸಿರುವುದು ಸದನಕ್ಕೆ ಒಂದು ಗೌರವ ಅಂತ ಹೇಳಿ ನಾನು ಭಾವಿಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಪಕ್ಷ ಬೇರೆ ಇರಬಹುದು, ಬೇರೆ ಇರಬಹುದು, ಭಿನ್ನಾಭಿಪ್ರಾಯಗಳು ಬೇರೆ ಇರಬಹುದು. ಆದರೆ ಈ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನಾನು ಅಭಿನಂದನೆಗಳನ್ನು, ಸದನದಲ್ಲಿ ಒಂದು ಇತಿಹಾಸವನ್ನು ಬಜೆಟ್ ಮಂಡಿಸುವ ಮುಖಾಂತರ ನಿರ್ಮಾಣ ಮಾಡೋದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಿದ್ದರಾಮಯ್ಯನವರು ಬಜೆಟ್ ಪುಸ್ತಕದಲ್ಲಿ ಸುಮಾರು 133 ಪುಟಗಳ ಒಂದು ಬಜೆಟ್ ಅನ್ನು ಮಂಡಿಸಿದ್ದಾರೆ. 193 ಪುಟಗಳ ಒಂದು ಬಜೆಟ್ ಅನ್ನು ಮಂಡಿಸಿದ್ದಾರೆ. ಸುಮಾರು 3 ಗಂಟೆ 25 ನಿಮಿಷ ಬಜೆಟ್ ಪುಸ್ತಕವನ್ನು ಓದಿದ್ದಾರೆ. ನಾನು ಈ ಪುಸ್ತಕವನ್ನು 2 ಬಾರಿ ಓದಿದ್ದೇನೆ. ಮಾನ್ಯ ಸಭಾಧ್ಯಕ್ಷರೇ, ವಿಸ್ತಾರವಾಗಿ ಬಜೆಟ್ ಪುಸ್ತಕ ಇದೆ. ನಾನು 2 ಬಾರಿ ಪುಸ್ತಕವನ್ನು ಓದಿದ್ರು ಕೂಡ ಸೆಂಟರ್ ಪಾಯಿಂಟ್ ಏನಿದೆ ಅಂತ ನನಗೆ ಇನ್ನೂ ಅರ್ಥ ಆಗಲಿಲ್ಲ. ಸನ್ಮಾನ್ಯ ಸಭಾಧ್ಯಕ್ಷ, 3ನೇ ಬಾರಿ ಗೊತ್ತಾಗಬಹುದು. ಆಯ್ತು, ಇನ್ನೊಂದ್ಸಲಿ ಓದ್ಬಿಡ್ತೇನೆ. ನಾ ಇದಾದ್ಮೇಲೆ ಬಜೆಟ್ ಮಂಡಿಸೆ ಪುಸ್ತಕ ನಮ್ಮ ಸಿದ್ದರಾಮಯ್ಯನವರು ಉತ್ತರ ಕೊಟ್ಟ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಇನ್ನೊಂದು ಬಾರಿ ಓದ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಆದರೆ ಯಾವುದೇ ಒಂದು ಬಜೆಟ್ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿ ಇರಬೇಕು, ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ಸಿಗಂಗಿರಬೇಕು, ಅವನ ಕಲ್ಯಾಣ ಆಗಂಗಿರಬೇಕು. ಆದರೆ ಸಮಾಜವಾದಿಯ ಹಿನ್ನೆಲೆಯಿಂದ ಬಂದಂತ ಮುಖ್ಯಮಂತ್ರಿಗಳು ಈ ಬಜೆಟ್ ಅನ್ನು ಮಂಡಿಸಬೇಕಾದ್ರೆ ಎಲ್ಲೋ ಒಂದು ಕಡೆ ಗೊಂದಲಕ್ಕೊಳಗಾಗಿದ್ದಾರೆ ಅಂತ ಹೇಳಿ ಮೇಲ್ನೋಟಕ್ಕೆ, ಯಾರೇ ಈ ಬಜೆಟ್ ಪುಸ್ತಕವನ್ನು ಓದಿದ್ರೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಮಾನ್ಯ ಸಭಾಧ್ಯಕ್ಷರೇ, ಈ ಸಾರಿಯ ಬಜೆಟ್ ಮೊತ್ತ, ಸನ್ಮಾನ್ಯ ಸಿದ್ದರಾಮಯ್ಯನವರು ಮಂಡಿಸಿರುವಂತಹ ಬಜೆಟ್ ಮೊತ್ತ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 4,08,549 ಕೋಟಿ ವೆಚ್ಚದ ಅಂದಾಜು ಬಜೆಟ್ ಅನ್ನು ಮಂಡಿಸಿದ್ದಾರೆ. ಅದರಲ್ಲಿ 19,262 ಕೋಟಿ ರೂಪಾಯಿಗಳ ರಾಜಸ್ವ ಕೊರತೆಯನ್ನು ಕೂಡ ಅಂದಾಜಿಸಲಾಗಿದೆ. ಅದರಲ್ಲಿ ಇನ್ನೊಂದು ಕೂಡ ಹೇಳ್ತಾರೆ, ಸಾಲದ ಹೊರೆ ಕರ್ನಾಟಕ ರಾಜ್ಯದ 25-26ನೇ ಅಂತ್ಯಕ್ಕೆ ರಾಜ್ಯದ ಒಟ್ಟು ಹೊಣೆಗಾರಿಕೆಗಳು 7,64,655 ಕೋಟಿಗಳು ಎಂದು ಅಂದಾಜಿಸಲಾಗಿದೆ. ಅಂದರೆ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗನಿಗೆ 1 ಲಕ್ಷ ರೂಪಾಯಿ ಸಾಲದ ಹೊರೆಯನ್ನ ಅವನ ತಲೆಯ ಮೇಲೆ ಕಟ್ಟಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ಒಂದು ಸರ್ಕಾರ ಅಂತ ಹೇಳಿದ್ರೆ ಒಂದು ಸಂಸಾರ ಇದ್ದಂಗೆ. ಖರ್ಚು ಒಬ್ಬ ವ್ಯಕ್ತಿಯ ಆದಾಯಕ್ಕಿಂತ ಹೆಚ್ಚು ಖರ್ಚನ್ನ ಮಾಡಿದ್ರೆ ಅದು ಒಬ್ಬ ವ್ಯಕ್ತಿ, ಒಂದು ಸರ್ಕಾರ ಅಂತ ಹೇಳಿದ್ರೆ ಒಂದು ಸಂಸಾರ ಇದ್ದಂಗೆ. ಒಬ್ಬ ಸಂಸಾರದ ಯಜಮಾನ ಆದಾಯಕ್ಕಿಂತ ಹೆಚ್ಚು ಹಣ ಖರ್ಚು ಮಾಡಿದ್ರೆ ಏನಾಗ್ತಾನೆ? ಸಾಲ ಮಾಡಬೇಕಾಗುತ್ತೆ. ಸಾಲ ಮಾಡ್ಬೇಕಾದ್ರೆ ಯಾವಾಗ ಸಾಲ ಮಾಡಬೇಕು? ಅವನು ಯಾವ್ದಾದ್ರು ಅಸೆಟ್ನ, ಪ್ರಾಪರ್ಟಿನ ಮತ್ತೊಂದು ತಗೊಳ್ಬೇಕಾದ್ರೆ ಸಾಲ ಮಾಡಬೇಕು. ಅದು ಬಿಟ್ಟು ಬೇರೆದಕ್ಕೆ ಅವನು ದುಂದು ವೆಚ್ಚಕ್ಕೆ ಖರ್ಚು ಮಾಡಿದ್ರೆ, ಸಾಲ ಮಾಡಿದ್ರೆ ಏನಾಗುತ್ತೆ? ಅದು ಸರ್ಕಾರಕ್ಕೆ ಹೊರೆ ಆಗುತ್ತೆ. ಆದರೆ ಸಿದ್ದರಾಮಯ್ಯನವರು ಇವತ್ತು ಬಜೆಟ್ ಮಂಡಿಸಬೇಕಾದ್ರೆ ಈ ಒಂದು ವ್ಯವಸ್ಥೆಯನ್ನ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸಾಲ ಮಾಡಿ ತುಪ್ಪ ತಿನ್ನುವಂತ ವ್ಯವಸ್ಥೆ ಅಂತೇಳಿ ಒಂದು ಹಳ್ಳಿ ಕಡೆ ಗಾದೆ ಮಾತು ಹೇಳ್ತಾರೆ. ಆ ರೀತಿಯ ಒಂದು ಆಯವ್ಯಯವನ್ನ ಇವತ್ತು ಮಂಡಿಸಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ಮತ್ತೆ ಇನ್ನೊಂದು, ಈ ಸರ್ಕಾರದಲ್ಲಿ ಏನಾಗಿದೆ ಅಂದ್ರೆ, ಸಿದ್ದರಾಮಯ್ಯನವರು ಇವತ್ತು ಭಾಷಣ ಮಾಡಬೇಕಾದ್ರೆ, ಮಾನ್ಯ ಮುಖ್ಯಮಂತ್ರಿಗಳು ಭಾಷಣ ಮಾಡಬೇಕಾದ್ರೆ, ಮಾನ್ಯ ಸಭಾಧ್ಯಕ್ಷರೇ, ಈ ಪಂಚ ಗ್ಯಾರಂಟಿಗಳ ಬಗ್ಗೆ ದೇಶ ವಿದೇಶಗಳಿಂದ ಹೊಗಳಿಕೆಗಳು ಬರ್ತಿವೆ, ಪ್ರಶಂಸೆಗಳು ಬರ್ತಿವೆ ಅಂತ ಸರ್ಟಿಫಿಕೇಟ್ಗಳನ್ನು ಅವರೇ ಕೊಟ್ಕೊಂಡಿದ್ದಾರೆ. ಇವತ್ತು ರಾಜ್ಯಪಾಲರ ಭಾಷಣದಲ್ಲಿ, ಇವತ್ತು ಯಾವುದೋ ಒಂದು ಬ್ಲಾಗ್ ಅಲ್ಲಿ ಆಕ್ಸ್ಫರ್ಡ್ ಅಲ್ಲಿ ಯಾರೋ ಓದ್ತಿದ್ದಂಥವ್ರು, ಪ್ರಿಯಾಂಕಾ ಖರ್ಗೆ ಅವರ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ವ್ಯಕ್ತಿ ಬ್ಲಾಗ್ ಅಲ್ಲಿ ಬರ್ಕೊಂಡಿದ್ದನ್ನು ಕೂಡ ರಾಜ್ಯಪಾಲರ ಭಾಷಣದಲ್ಲಿ ಅವರು ವಿವರಣೆಗಳನ್ನು ಕೊಡ್ತಾರೆ. ಇವತ್ತು ಇನ್ನೊಬ್ಬರದ್ದು ವಿವರಣೆ ಕೊಟ್ಟಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ಯಾರೋ ಒಬ್ಬರ ಇವತ್ತು ಈ ಬಜೆಟ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದಂತ ಅಸಾದಿ, ಯಾರದೋ ಒಬ್ರು ಅಸಾದಿ ಅನ್ನೋರ್ದನ್ನ ಒಬ್ರನ್ನ ಇವರು ಕೋಟ್ ಮಾಡಿದ್ದಾರೆ. ಯಾರವರು? ಸನ್ಮಾನ್ಯ ಅಸಾದಿ ಅವರು ಸಿದ್ದರಾಮಯ್ಯನವರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ರಾಯಚೂರಿನಲ್ಲಿ ಒಬ್ಬ ಸ್ಪೆಷಲ್ ರಾಯಚೂರು ವಿಶ್ವವಿದ್ಯಾಲಯ ಸ್ಪೆಷಲ್ ಆಫೀಸರ್ ಆಗಿ ಉಪಕಾರ ಪಡ್ಕೊಂಡಂತ ವ್ಯಕ್ತಿ.
ಇವತ್ತು ಸರ್ಕಾರದ ಪರಿಸ್ಥಿತಿ ಏನಪ್ಪಾ ಅಂದ್ರೆ ಮಕ್ಕಳ ಮನಸ್ಥಿತಿ. ಅಂದ್ರೆ ಈ ಬಡ್ಜೆಟ್ ಅಲ್ಲಿ ಈ ಪಂಚ ಗ್ಯಾರಂಟಿಗಳ ಬಗ್ಗೆ ಯಾವುದೇ ಕರ್ನಾಟಕ ರಾಜ್ಯದ 40 ವಿಶ್ವವಿದ್ಯಾಲಯಗಳಲ್ಲಿ ಯಾವೊಬ್ಬ ವೈಸ್ ಚಾನ್ಸಲರ್ ಆಗಲಿ, ಯಾವೊಬ್ಬ ಅರ್ಥಶಾಸ್ತ್ರಜ್ಞನಾಗಲಿ, ಯಾವೊಬ್ಬ ರಾಜಕೀಯ ಪಂಡಿತನಾಗಲಿ ಇದ್ರ ಬಗ್ಗೆ ಒಂದು ಮಾತಾಡಿಲ್ಲ. ಅಂದ್ರೆ ಯಾರೋ ಒಬ್ರು ಈ ಸರ್ಕಾರದಲ್ಲಿ ಪ್ರಯೋಜನ ಪಡ್ಕೊಂಡಂತವ್ರು ಹೇಳುವಂತ ಮಾತನ್ನ ಸಿದ್ದರಾಮಯ್ಯನವರು ಬಂದು ಇಲ್ಲಿ ಭಾಷಣದಲ್ಲಿ ಸೇರಿಸಿ ಮಾತಾಡ್ತಾರೆ. ರಾಜ್ಯಪಾಲರ ಹತ್ರನೂ ಹೇಳಿಸ್ತಾರೆ. ಅವರೇ ಪ್ರಶಂಸೆ ಕಡಿಸ್ಕೊಳ್ಳುವಂತ ಒಂದು ಪರಿಸ್ಥಿತಿ ಸರ್ಕಾರಕ್ಕೆ ಬಂದಿದೆ. ಒಂದು ಸಮಾಜವಾದಿ ಹಿನ್ನೆಲೆಯಿಂದ ಬಂದಂತ ಸಿದ್ದರಾಮಯ್ಯನವರು, ನಾವು 2013ರಲ್ಲಿ 18ರಲ್ಲಿ ನೋಡಿದಂತ ಸಿದ್ದರಾಮಯ್ಯನವರು, ಸರ್ಪ್ಲಸ್ ಬಡ್ಜೆಟ್ ಮಂಡಿಸಿದಂತ ಸಿದ್ದರಾಮಯ್ಯನವರ ಪರಿಸ್ಥಿತಿ ಏನಾಗಿದೆಯಪ್ಪ ಅಂತ ಹೇಳಿದ್ರೆ, ಯಾವುದೋ ಈ ಪಂಚ ಗ್ಯಾರಂಟಿಗಳಿಗೆ ಜೋತ್ ಬಿದ್ದು 2013-18ರ ಅನ್ನಭಾಗ್ಯ ಕೊಟ್ಟು ಅನ್ನಭಾಗ್ಯದ ಸಿದ್ದರಾಮಯ್ಯ ಅಂತ ಕರೆಸ್ಕೊಂಡ್ರು. ಇವತ್ತು ಈ ಪಂಚ ಗ್ಯಾರಂಟಿಗಳನ್ನ ಕೊಟ್ಟು ನಾನು ಈ ರಾಜ್ಯದ ಇತಿಹಾಸದಲ್ಲಿ ಉಳ್ಕೋಬೇಕು ಅಂತ ಹೇಳಿ ಒಂದು ಭ್ರಮೆಯಲ್ಲಿ ಇದ್ದಾರೆ. ಇವತ್ತು ಅವರು ತಮ್ಮ ಭಾಷಣದ ಪ್ರಾರಂಭದಲ್ಲಿ ಹೇಳ್ತಾರೆ, ಅಂಬೇಡ್ಕರ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ತರ್ತಾರೆ, ಮಹಾತ್ಮ ಗಾಂಧೀಜಿ ಅವ್ರನ್ನ ತರ್ತಾರೆ, ಬಸವಣ್ಣನವರ ತರ್ತಾರೆ, ಬುದ್ಧನನ್ನ ತರ್ತಾರೆ, ನಾರಾಯಣ ಗುರುಗಳನ್ನ ತರ್ತಾರೆ. ಅಂದ್ರೆ ಇವರೆಲ್ಲರ ತತ್ವ ಆದರ್ಶಗಳ ಮೇಲೆ ಈ ಬಡ್ಜೆಟ್ ಅನ್ನ ಮಂಡಿಸಿದ್ದೇನೆ ಅಂತೇಳಿ ಅವರು ಇತಿಹಾಸದಲ್ಲಿ ಉಳ್ಕೋಬೇಕು ಅಂತಾರೆ. 16 ಬಡ್ಜೆಟ್ ಮಂಡಿಸಿ ಇತಿಹಾಸದಲ್ಲಿ ಉಳ್ಕೋಬೇಕು ಅಂತಾರೆ. ಒಂದು ಇತಿಹಾಸದಲ್ಲಿ ಉಳ್ಕೋಬೇಕಾದ್ರೆ ಮನುಷ್ಯ ಇವತ್ತು ಬಸವಣ್ಣನವರ ಇತಿಹಾಸದಲ್ಲಿ ಉಳ್ಕೊಂಡಿದ್ದಾರೆ. ಅಂಬೇಡ್ಕರ್ ಅವರು ಸಂವಿಧಾನವನ್ನ ಬರೆದು ಕಟ್ಟ ಕಡೆಯ ವ್ಯಕ್ತಿಗೆ ಸಮಾಜದಲ್ಲಿ ನ್ಯಾಯ ಸಿಗಬೇಕು ಅಂತೇಳಿ ಸಮಾಜದಲ್ಲಿ ಉಳ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಈ ಪಂಚ ಗ್ಯಾರಂಟಿಗಳ ಒಂದು ಗುಂಗಿನಲ್ಲಿ ಸೇರ್ಕೊಂಡು ಇತಿಹಾಸದಲ್ಲಿ ಉಳ್ಕೋಬೇಕು ಅಂತೇಳಿ ಅನ್ಕೊಂಡಿದ್ರೆ ಇದು ಸಾಧ್ಯನಾ? ಮಾನ್ಯ ಸಭಾಧ್ಯಕ್ಷರೇ, ರಾಜ್ಯವನ್ನ ದಿವಾಳಿ ಮಾಡಿ ಬಡವರ ತಲೆ ಮೇಲೆ, ಕನ್ನಡಿಗರ ತಲೆ ಮೇಲೆ 1 ಲಕ್ಷ ಸಾಲ ಹೊರಿಸಿ ನಾನು ಇತಿಹಾಸದಲ್ಲಿ ಉಳ್ಕೋಬೇಕು, ಖಂಡಿತ ಇದು ಭ್ರಮೆಯಲ್ಲಿದ್ದಾರೆ. ಈ ಸರ್ಕಾರಕ್ಕೆ ಖಂಡಿತ ನಾನು ವಿನಂತಿ ಮಾಡ್ತೇನೆ, ಈ ಪಂಚ ಗ್ಯಾರಂಟಿಗಳ ಒಂದು ವ್ಯಾಮೋಹದಲ್ಲಿ ಕರ್ನಾಟಕ ರಾಜ್ಯವನ್ನ ದಿವಾಳಿ ಅಂಚಕ್ಕೆ ತಗೊಂಡು ಹೋಗ್ಬೇಡಿ, ಮರುಪರಿಶೀಲನೆ ಮಾಡಿ. ನಮ್ಮ ಸರ್ಕಾರ, ನಮ್ಮ ವಿರೋಧ ಪಕ್ಷದ ನಾಯಕರು, ನಾವು ಇಲ್ಲಿರುವಂತಹ ಶಾಸಕರು ಯಾರು ಕೂಡ ಈ ಪಂಚ ಗ್ಯಾರಂಟಿಗಳಿಗೆ ವಿರೋಧ ಇಲ್ಲ. ಆದರೆ ಬಡವರಿಗೆ ಕೊಡಿ, ಶ್ರೀಮಂತರಿಗೆ ಕೊಡಬೇಡಿ. ನೀವು ಬಡವರಿಗೆ ಕೊಡಿ. ಬಡವರಿಗೆ ಕೊಡೋದ್ರಿಂದ ಯಾವುದೇ ತೊಂದರೆ ಇಲ್ಲ. ನೀವು ಎಲ್ರಿಗೂ, ಶ್ರೀಮಂತರಿಗೂ, ಕಾಕಾ ಸಾಹೇಬ್ಗೂ ಕೊಡು, ಮಹದೇವಪ್ಪನಿಗೂ ಕೊಡು, ನನಗೂ ಕೊಡು, ನಿನಗೂ ಕೊಡು, ಸಿದ್ದರಾಮಯ್ಯನವರು ಮನೆಯವ್ರಿಗೂ ಕೊಡು ಅಂತ ಹೇಳಿದ್ರೆ ಸರ್ಕಾರ ಉಳಿಯುತ್ತೆ ಸ್ವಾಮಿ? ಯಾರಣ ಇದು? ಬಡವರಣ, ಕಷ್ಟಪಟ್ಟು ಬೆವರು ಸುರಿಸಿ ತೆರಿಗೆ ಕಟ್ಟಿರೋಂಥ ಹಣ ತಗೊಂಡೋಗಿ ನೀವು ಬೇಕಾಬಿಟ್ಟು ಭಾಗ್ಯ ಹಂಚಿ ಅದರಿಂದ ಸರ್ಕಾರ ಕರ್ನಾಟಕವನ್ನ ಸರ್ವತೋಮುಖ ಅಭಿವೃದ್ಧಿ ಕಡೆ ಕೊಂಡೋಗ್ತೀವಿ ಅಂತ ಹೇಳಿದ್ರೆ ಇದು ಸಾಧ್ಯನಾ? ಮಾನ್ಯ ಸಭಾಧ್ಯಕ್ಷರೇ, ಇದನ್ನ ನಾನು ಇಲ್ಲಿರುವಂತ ಕಾಂಗ್ರೆಸ್ ಶಾಸಕರು ಇದ್ರ ಬಗ್ಗೆ, ಈ ಭಾಗ್ಯದ ಬಗ್ಗೆ ಹೊಗಳ್ತಾ ಇಲ್ಲ. ಯಾವೊಬ್ಬ ಶಾಸಕರು ಹೊಗಳ್ತಿಲ್ಲ, ಯಾವೊಬ್ಬ ಮಂತ್ರಿಗಳು ಇದ್ರ ಬಗ್ಗೆ ಮಾತಾಡಲ್ಲ. ಈ ಭಾಗ್ಯ ಬೇಡ ಅಂತ ಹೇಳಿ ಎಲ್ಲರೂ ಪ್ರತಿಯೊಬ್ಬರು ಇಲ್ಲಿ ಮಾತಾಡ್ತಾರೆ. ಆದರೆ ಸಿದ್ದರಾಮಯ್ಯನವರು ಮಾತ್ರ ಈ ಭಾಗ್ಯದ ಗುಂಗಿನಲ್ಲಿ ಇವತ್ತು ಉಳ್ಕೊಂಡಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು, ಬೇಕಾ ಬೇಡವಾ? ಬಡವರಿಗೆ ಬೇಕು ಸ್ವಾಮಿ. ನಾನು ವೆರಿ ಸ್ಪಷ್ಟವಾಗಿ ಹೇಳಿದ್ದೇನೆ ಮಾನ್ಯ ಸಭಾಧ್ಯಕ್ಷರೇ, ನೀವು ನನಗೆ ಕನ್ಫ್ಯೂಸ್ ಮಾಡಬೇಡಿ, ನಾನು ಕನ್ಫ್ಯೂಸ್ ಆಗಲ್ಲ. ಬಡವರಿಗೆ ಕೊಡಿ, ಶ್ರೀಮಂತರಿಗೆ, ಕಾಕಾ ಸಾಹೇಬ್ ಮಹದೇವಪ್ಪನ್ಗೆ, ಸಿದ್ದರಾಮಯ್ಯನವರಿಗೆ, ಖಾದರ್ಗೆ, ಸುರೇಶ್ ಗೌಡ್ರಿಗೆ, ಅಶೋಕ್ ಅಣ್ಣನಿಗೆ ಬೇಡ. ಇದರಂತ ಯಾವ ಶ್ರೀಮಂತರಿಗೆ ಬೇಡ. ಅದರಿಂದ ಮಾನ್ಯ ಸಭಾಧ್ಯಕ್ಷರೇ, ಈ ಭಾಗ್ಯದಿಂದ ಇವತ್ತು ಬಡ್ಜೆಟ್ ಮಂಡಿಸಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು. ಇವತ್ತು ಗೃಹ ಜ್ಯೋತಿಗೆ 7,500 ಕೋಟಿ ಹಣ ಹೋಗಿಲ್ಲ. ಇವತ್ತು ಆರ್ಥಿಕವಾಗಿ ಸುಭದ್ರವಾಗಿದ್ರೆ, ಶಕ್ತಿಶಾಲಿ ಆಗಿದೆ ನನ್ನ ಬಡ್ಜೆಟ್. ಇಡೀ ಬಿಜೆಪಿಯವರು ನಮಗೆ ಸುಳ್ಳು ಅಪಪ್ರಚಾರ ಮಾಡ್ತೀವಿ ಅಂತ. ಯಾರು ಸುಳ್ಳು ಹೇಳ್ತಿದ್ದಾರೆ ಸ್ವಾಮಿ? ಯಾಕೆ 7,500 ಹಣ ಕೊಡಕ್ಕಾಗ್ಲಿಲ್ಲ? ಬಡ್ಜೆಟ್ ಸುಭದ್ರವಾಗಿದ್ರೆ, ಹಣಕಾಸು ಸುಭದ್ರವಾಗಿದ್ರೆ, ಆರ್ಥಿಕ ಪರಿಸ್ಥಿತಿ ಸುಭದ್ರವಾಗಿದ್ರೆ ಈ ಸರ್ಕಾರಕ್ಕೆ ಯಾಕೆ ಬಡವರಿಗೆ ಕೊಟ್ಟಂತ ಮಾತು ಉಳಿಸ್ಕೊಳಕ್ಕಾಗಲಿಲ್ಲ? 7,500 ಕೋಟಿ ಹಣ ಇವತ್ತು ಕೊಡಕ್ಕಾಗಿಲ್ಲ ಮಾನ್ಯ ಸಿದ್ದರಾಮಯ್ಯನವರಿಗೆ, ಮುಖ್ಯಮಂತ್ರಿಗಳಿಗೆ. ಅದರಿಂದ ಈ ಗ್ಯಾರಂಟಿ ಬಗ್ಗೆ ಮರುಪರಿಶೀಲನೆ ಮಾಡಬೇಕು ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ವಿನಂತಿ ಮಾಡಿಕೊಡ್ತೇನೆ. ನಾನು ಭಾಷಣದಲ್ಲೂ ಕೂಡ, ರಾಜ್ಯಪಾಲರ ಭಾಷಣದಲ್ಲೂ ಕೂಡ ಮಾತಾಡಬೇಕಾದ್ರೆ ಜಾರ್ಜ್ ಸಾಹೇಬರು ಅದನ್ನೇ ಹೇಳಿದ್ರು. ನಾವು ಕೂಡ ಉಳ್ಳವರಿಗೆ ಕೊಡೋದಕ್ಕೆ ವಿರೋಧ, ನನ್ನ ಸ್ವಂತ ಅಭಿಪ್ರಾಯ ಅಂತೇಳಿ ಅವರು ಕೂಡ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಶಾಸಕರುಗಳು ಹೇಳಿದ್ದಾರೆ, ಸಚಿವರು ಹೇಳಿದ್ದಾರೆ. ಅದರಿಂದ ಈ ಪಂಚ ಗ್ಯಾರಂಟಿಗಳನ್ನ ಮರುಪರಿಶೀಲನೆ ಮಾಡಿ ಬಡವರಿಗೆ ಕೊಡಬೇಕು ಅಂತೇಳಿ ಸರ್ಕಾರಕ್ಕೆ ನಾನು ಸಲಹೆಯನ್ನು ಕೊಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, 199ನೇ ಪುಟ ತೆಗಿರಿ. ನಮ್ಮ ಬಡ್ಜೆಟ್ ಪುಸ್ತಕದಲ್ಲಿ 199ನೇ ಪುಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ₹1 ಹಣವನ್ನ ಯಾವ್ಯಾವುದಕ್ಕೆ ವಿನಿಯೋಗ ಮಾಡ್ತೇವೆ ಅಂತೇಳಿ ಹೇಳಿದ್ದಾರೆ. ಸರ್ಕಾರದ ಆದ್ಯತೆ ಏನಕ್ಕೆ ಇರಬೇಕು? ಒಂದು ಸರ್ಕಾರ, ಒಂದು ರಾಜ್ಯ ಸರ್ಕಾರ ಒಂದು ಅಭಿವೃದ್ಧಿಯ ಕಡೆ ಹೋಗ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಪ್ರಿಯಾರಿಟಿ ಏನಿರ್ಬೇಕು? ಅದಕ್ಕೆ
ಫಸ್ಟ್ ಪ್ರಿಯಾರಿಟಿ ಡೆವಲಪ್ಮೆಂಟ್ಗೆ ಇರಬೇಕು. ಈ ಸರ್ಕಾರಕ್ಕೆ ಪ್ರಿಯಾರಿಟಿ ಯಾವುದಿದೆ? ಸರ್ಕಾರಕ್ಕೆ ಪ್ರಿಯಾರಿಟಿ ಇರುವಂಥದ್ದು ಸಾಲ. 1 ರೂಪಾಯಿಯಲ್ಲಿ 18 ಪೈಸೆ, 1 ರೂಪಾಯಿಯಲ್ಲಿ 18 ಪೈಸೆಯನ್ನ ಸಾಲಕ್ಕೆ ರಿಸರ್ವೇಶನ್ ಇಟ್ಟಿದ್ದಾರೆ. ಇನ್ನು ಬೇರೆ ಯಾವುದಕ್ಕೆ ತೆಗೆದಿದ್ದಾರೆ? ನೆಕ್ಸ್ಟ್ ಬಂದ್ರೆ 14 ಪೈಸಾ ಇಟ್ಟಿದ್ದಾರೆ. ಯಾವುದಕ್ಕೆ? ಗ್ರಾಮೀಣಾಭಿವೃದ್ಧಿ, ನೀರಾವರಿ, ಶಿಕ್ಷಣ, ಇದಕ್ಕೆ 14 ಪೈಸೆ. ನೀರಾವರಿ ಮತ್ತೆ ಗ್ರಾಮೀಣಾಭಿವೃದ್ಧಿಗೆ 14% ಅಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡೋಕ್ಕಾಗುತ್ತೆ? ನಾನು ಬರ್ತೇನೆ, ನೀರಾವರಿಗೆ ಬಂದಾಗ ಇದ್ರ ಬಗ್ಗೆ ನಾನು ಬೆಳಕನ್ನು ಚೆಲ್ತೇನೆ. ಅದರಿಂದ ಈ ಸರ್ಕಾರ ಸಾಲ ಮಾಡಿ ದಿವಾಳಿ ಹಂಚಿಕೆ ತಲುಪಿದೆ. ಮತ್ತೆ 26,474 ಕೋಟಿ ರೂಪಾಯಿಯನ್ನ ಸಾಲಕ್ಕೆ ಎತ್ತಿಟ್ಟಿದ್ದಾರೆ. ಮತ್ತೆ ಬೇರೆ ಯಾವುದೇ ಒಂದು ಅಭಿವೃದ್ಧಿಗೆ ಒಂದು ಸ್ಪಷ್ಟತೆಯನ್ನ ಮುಖ್ಯಮಂತ್ರಿಗಳು ಕೊಟ್ಟಿಲ್ಲ. ಮತ್ತೆ ಇನ್ನೊಂದು ಕಡೆ ಹೇಳ್ತಾರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಪಂಚ ಗ್ಯಾರಂಟಿ ಯೋಜನೆಗಳು ಉಚಿತ ಕೊಡುಗೆಗಳಲ್ಲ, ಅವು ಆರ್ಥಿಕ ಮತ್ತು ಸಾಮಾಜಿಕ ತತ್ವದಲ್ಲಿ ಮಾಡಿರುವ ಹೂಡಿಕೆಗಳು ಎಂದು ಮುಖ್ಯಮಂತ್ರಿಗಳು ತಮ್ಮ ಬಜೆಟ್ ಆರಂಭದಲ್ಲೇ ಹೇಳ್ಕೊಳ್ತಾರೆ. ಒಂದು 2024 ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಮ್ಮ ರಾಹುಲ್ ಗಾಂಧೀಜಿಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ನಾವು 8,000 ಹೆಣ್ಣು ಮಕ್ಕಳ ಖಾತೆಗೆ ಪ್ರತಿ ತಿಂಗಳು 8,500 ಕೋಟಿ ರೂಪಾಯಿನ ಜಮಾ ಮಾಡ್ತೇವೆ, ನಿಮ್ಮ ಬಡತನ ಠಕಾಠಕ್ ನಿವಾರಣೆ ಆಗುತ್ತೆ ಅಂತ ಹೇಳಿ ಅಲ್ಲ ಒಂದು ಘೋಷಣೆ ಮಾಡಿದ್ರು. ಯಾರಾದ್ರೂ ಮೈ ಮುರಿದಲೆ ಬೆವರು ಸುರಿಸದಲೆ ಶ್ರೀಮಂತರಾಗಿರೋದು ಈ ಪ್ರಪಂಚದಲ್ಲಿ ಯಾರು ನೋಡಿದಿರಾ? ಮಾನ್ಯ ಸಭಾಧ್ಯಕ್ಷರೇ, ಕಾಂಗ್ರೆಸ್ ಪಕ್ಷ ಇನ್ನೊಬ್ಬರ ದುಡ್ಡಿನಿಂದ ಯಾರು ಶ್ರೀಮಂತರಾಗಲ್ಲ. ಬೇರೆಯವ್ರು ಕಂಡೋರು ನಮ್ಮ ಸರ್ಕಾರ ಕೊಡೋ ದುಡ್ಡಿಂದ ಯಾರು ಶ್ರೀಮಂತರಾಗಿದ್ರೆ ಖಂಡಿತ ಅದನ್ನು ನಾವು ಹೇಳ್ತಾ ಇದ್ದು. ಮೈ ದುಡಿದ್ರೆ ಶ್ರೀಮಂತರಾಗಲ್ಲ, ಇನ್ನ ಕಂಡೋರ್ ದುಡ್ಡಲ್ಲಿ ಬಿಟ್ಟಿ ದುಡ್ಡಲ್ಲಿ ಯಾರು ಶ್ರೀಮಂತರಾಗೋದಕ್ಕೆ ಸಾಧ್ಯನಾ? ಮಾನ್ಯ ಸಭಾಧ್ಯಕ್ಷರೇ, ಇದೇ ಕಾಂಗ್ರೆಸ್ ಪಕ್ಷ ತಮ್ಮ ಪ್ರಣಾಳಿಕೆಯಲ್ಲಿ 60 ವರ್ಷ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಆಡಳಿತ ಮಾಡಿದೆ. 1971 ಇಂದಿರಾ ಗಾಂಧಿ ಅವರು ಒಂದು ಘೋಷಣೆ ಮಾಡಿದ್ರು, ಗರೀಬಿ ಹಠಾವೋ. ಇವತ್ತು ಆ ಗರೀಬಿ ಹಠಾವ್ ಆಗಿದ್ರೆ ಶಕ್ತಿ ಯೋಜನೆ ಹಾಕ್ಬೇಕಾಗಿತ್ತು ಮಾನ್ಯ ಸಭಾಧ್ಯಕ್ಷರೇ, ಭಾಗ್ಯಲಕ್ಷ್ಮಿ ಯೋಜನೆಗಳು ಹಾಕ್ಬೇಕಾಗಿತ್ತು. ಯಾವುದೇ ಯೋಜನೆಗಳು ಈ ದೇಶದಲ್ಲಿ ಬಡತನ ನಿರ್ಮೂಲನೆ ಮಾಡ್ತೀನಿ ಅಂತ ಹೇಳಿ 60 ವರ್ಷದ ಕಾಂಗ್ರೆಸ್ ಅವರು ಸುಳ್ಳು ಹೇಳ್ಕೊಂಡ್ಬಂದ್ರು. ಇವತ್ತು ಯಾವ ಬಡತನ ನಿರ್ವಹಣೆ ಆಗಿದೆ ಈ ದೇಶದಲ್ಲಿ? ಯಾಕೆ ಭಾಗ್ಯಗಳಿಗೆ ಇವತ್ತು ಸುಮಾರು 58,000 ಕೋಟಿ ಹಣವನ್ನ ಇವತ್ತು ಪ್ರತಿ ವರ್ಷ ಇವತ್ತು ಖರ್ಚು ಮಾಡುತ್ತೆ ಸರ್ಕಾರ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷ ಈ ಗೃಹಲಕ್ಷ್ಮಿ ಯೋಜನೆ, ಈ ಶಕ್ತಿ ಯೋಜನೆಗಳೇ ಬೇಕಾಗಿರಲ್ಲ. ಕಾಂಗ್ರೆಸ್ ಪಕ್ಷ ಈ ರೀತಿ ಜನರನ್ನ ಮರಳು ಮಾಡಿ ಅಧಿಕಾರಕ್ಕೆ ಬರುತ್ತೆ, ಬಣ್ಣ ಬಣ್ಣದ ಮಾತುಗಳನ್ನ ಆಡ್ತಾರೆ. ಮತ್ತೆ ಆರ್ಥಿಕ ಮತ್ತು ಸಾಮಾಜಿಕ ತತ್ವಗಳಲ್ಲಿ ಈ ಗ್ಯಾರಂಟಿ ಯೋಜನೆಗಳಾಗಿದೆ ಅಂತೇಳಿ ಬಣ್ಣ ಬಣ್ಣದ ಮಾತುಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಕರ್ನಾಟಕ ಜನರ ಮುಂದೆ ಹೇಳ್ತಾ ಇರುವಂತದ್ದು ಶ್ಲೋಕನೀಯ. ಮಾನ್ಯ ಸಭಾಧ್ಯಕ್ಷರೇ, ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಾವು ಮಾತಾಡಿದ್ರೆ ನೀವು ಮಧ್ಯಪ್ರದೇಶದಲ್ಲಿ ಮಾಡಿಲ್ವಾ, ರಾಜಸ್ಥಾನದಲ್ಲಿ ಮಾಡಿಲ್ವಾ, ಹರಿಯಾಣದಲ್ಲಿ ಮಾಡಿಲ್ವಾ, ಡೆಲ್ಲಿಯಲ್ಲಿ ಮಾಡಿಲ್ವಾ? ನಾನಿವತ್ತು ಹೇಳ್ತಾ ಇದ್ದೇನೆ ಮಾನ್ಯ ಸಭಾಧ್ಯಕ್ಷರೇ, ಯಾವುದೇ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಬಡವರಿಗೆ ಬಿಟ್ಟು ರಾಜಕೀಯದ ಅಧಿಕಾರಕ್ಕೋಸ್ಕರವಾಗಿ ಮಾಡಿದ್ರೆ ಖಂಡಿತ ತಪ್ಪು. ನಾನು ಅದನ್ನು ಖಂಡಿಸ್ತೇನೆ ಮಾನ್ಯ ಸಭಾಧ್ಯಕ್ಷರೇ. ದೇಶ ಚೆನ್ನಾಗಿದ್ರೆ, ರಾಜ್ಯ ಚೆನ್ನಾಗಿದ್ರೆ ಇಡೀ ಪ್ರಜೆಗಳು ದೇಶದಲ್ಲಿರುವಂತವರು ರಾಜ್ಯದಲ್ಲಿರುವಂತವರು ಚೆನ್ನಾಗಿರ್ತಾರೆ. ಮಾನ್ಯ ಸಭಾಧ್ಯಕ್ಷರೇ, ಪಂಚ ಗ್ಯಾರಂಟಿ ಬಿಜೆಪಿಯವರು ಉಳ್ಳವನಿಗೆ ಕೊಟ್ಟರು ಕೂಡ ನಾನು ಅದನ್ನು ವಿರೋಧ ಮಾಡ್ತೇನೆ. ಒಂದು ದೇಶ ಅಭಿವೃದ್ಧಿಯ ಕಡೆ ಚಿಂತನೆಗಳಾಗಬೇಕು. ಈ ರಾಜಕೀಯಕ್ಕೋಸ್ಕರ ಇವತ್ತು ಯಾವ ಬರ್ತಾರೆ, ಇವತ್ತು ರಾಜಕೀಯ ಪಕ್ಷಗಳು ಬರ್ತವೆ ಹೋಗ್ತವೆ. ದೇಶ ಶಾಶ್ವತವಾಗಿ ಉಳಿಯುತ್ತೆ. ದೇಶ ಶಾಶ್ವತವಾಗಿ ಉಳಿಬೇಕಾದ್ರೆ ಯಾವುದೇ ರಾಜಕೀಯ ಪಕ್ಷಗಳು ಗ್ಯಾರಂಟಿ ಹೆಸರಲ್ಲಿ ರಾಜಕಾರಣ ಮಾಡಿ ಅಧಿಕಾರಕ್ಕೆ ಬರುವಂತದನ್ನ ತಪ್ಪಿಸಬೇಕು. ಇದನ್ನ ಜನ ತಿರಸ್ಕಾರ ಮಾಡಬೇಕು. ಆದ್ರಿಂದ ನಾನು ಈ ಸಂದರ್ಭದಲ್ಲಿ ಪಂಚ ಗ್ಯಾರಂಟಿಗಳು ಯಾವುದೇ ಸರ್ಕಾರ ರಾಜಕೀಯವಾಗಿ ಅಧಿಕಾರಕ್ಕೋಸ್ಕರ ಮಾಡುವಂಥದ್ದು ತಪ್ಪು. ಯಾವುದೇ ಒಂದು ಸರ್ಕಾರ ದೂರದೃಷ್ಟಿ ಇಟ್ಟು ಕೆಲಸ ಮಾಡಬೇಕು, ದೇಶದ ಪ್ರಗತಿಯ ಕಡೆ ಕೆಲಸ ಮಾಡಬೇಕು. ದೇಶವನ್ನು ಉದ್ದೇಶ ಇಟ್ಕೊಂಡು ಕೆಲಸ ಮಾಡಿದಾಗ ದೇಶ ಇಡೀ ವಿಶ್ವದಲ್ಲಿ ಬಂದು ಭಾರತ ನಿಲ್ಲುತ್ತೆ. ನಾವು ಕಂಡಂತ ಕನಸು ನನಸಾಗುತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಯಾವ ಅಧಿಕಾರದಲ್ಲಿ ಕಾಂಗ್ರೆಸ್ ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ. ಆದರೆ ಸರ್ಕಾರ ಸಿದ್ದರಾಮಯ್ಯನವರು ತಮ್ಮ ಬೆಂತಟ್ಕೋಬೇಕಾದ್ರೆ ಜನ ಕೇಳಿದ್ರೆ ಏನ್ ಹೇಳ್ತಾರ? ಸರ್ಕಾರ ಹೋದ್ಮೇಲೆ ನೀರಾವರಿಗೆ ನೀವೇನ್ ಮಾಡಿದ್ರಿ, ಕೃಷಿಗೆ ಏನ್ ಮಾಡಿದ್ರಿ, ಆರೋಗ್ಯ ಇಲಾಖೆಯಲ್ಲಿ ಏನ್ ಮಾಡಿದ್ರಿ, ಶಿಕ್ಷಣಕ್ಕೆ ಏನ್ ಮಾಡಿದ್ರಿ ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಉತ್ತರ ಕೊಡಕ್ ಆಗಲ್ಲ. ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಇವತ್ತು ವಿನಂತಿ ಮಾಡ್ತೇನೆ, ಅಭಿವೃದ್ಧಿಯ ಕಡೆ ಹೆಚ್ಚಿನ
ಒತ್ತನ್ನ ಕೊಡಬೇಕು. ಈ ಬಡ್ಜೆಟ್ ಅಲ್ಲಿ ಹೋದ ಬಾರಿ ಕೊಟ್ಟಂತೆ ಈ ಬಾರಿ ಬಡ್ಜೆಟ್ ಅಲ್ಲಿ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನ ಕೊಡಬೇಕು ಅಂತ ಹೇಳಿ, ಮತ್ತೆ ಈಗ ಈ ಸರ್ಕಾರ ಒಂದು ಬಡ್ಜೆಟ್ ಬಿಟ್ಟಿಯಲ್ಲಿ ಘೋಷಣೆ ಮಾಡಿದೆ. ಮಾನ್ಯ ಸಭಾಧ್ಯಕ್ಷರೇ, ಈ ಬಾರಿಯ ಬಡ್ಜೆಟ್ 6 ಪ್ರಮುಖ ಅಭಿವೃದ್ಧಿಯ ಆಯಾಮಗಳನ್ನು ಗುರುತಿಸಿ ಕಾರ್ಯಕ್ರಮಗಳನ್ನ ಜಾರಿಗೊಳಿಸಿದೆ. ಅಷ್ಟರ ಮಟ್ಟಿಗೆ ಇವತ್ತು ನಿಮ್ಮ ಸರ್ಕಾರ ತನ್ನ ಗುರಿಯನ್ನು ಸ್ಪಷ್ಟಪಡಿಸಿಕೊಂಡಿದೆ. ಮುಂಚೆ 2 ಬಡ್ಜೆಟ್ ಅಲ್ಲಿ ಸಿದ್ದರಾಮಯ್ಯನವರ ಹಿಂದಿನ ಬಡ್ಜೆಟ್ ಅಲ್ಲಿ ಏನೋ ಒಂದು ಗುರಿ ಇರಲಿಲ್ಲ. ಈ ಸಲ 6 ಪ್ರಮುಖ ಆಯಾಮಗಳನ್ನ ಐಡೆಂಟಿಫೈ ಮಾಡಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ಅಷ್ಟರವರೆಗಾರು ಯೋಚನೆ ಮಾಡುವಂತ ಒಂದು ಬುದ್ಧಿ ಸರ್ಕಾರಕ್ಕೆ ಬಂತಲ್ಲ ಅಂತ ಹೇಳಿ ನಾನು ಈಗ ಅಭಿನಂದನೆ ಸಲ್ಲಿಸ್ತೇನೆ. ಕೊನೆಯದಾಗಿ ಆಡಳಿತ ಸುಧಾರಣೆ ಬಗ್ಗೆ ಬರ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಸರ್ಕಾರ ಹೇಳಿದೆ ಆಡಳಿತದಲ್ಲಿ ನಾನು ಸುಧಾರಣೆ ತರ್ತೇನೆ ಅಂತೇಳಿ. ಒಂದು ಸರ್ಕಾರ ಆಡಳಿತದಲ್ಲಿ ಸುಧಾರಣೆ ತರಬೇಕಾದ್ರೆ ಮಾನ್ಯ ಸಭಾಧ್ಯಕ್ಷರೇ, ಅದಕ್ಕೆ ಮೊದಲನೇದಾಗಿ ಅಲ್ಲಿರುವಂತಹ ಎಂಪ್ಲಾಯ್ಮೆಂಟ್ಗಳು. ಇವತ್ತು ಸರ್ಕಾರದಲ್ಲಿ 2.5 ಲಕ್ಷ ವೇಕೆನ್ಸಿ ಖಾಲಿ ಇದೆ. ಇದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಒಬ್ಬ ಶಾಸಕರು ಕೇಳಿದಂತ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ನಾನಿವತ್ತು ಮುಖ್ಯಮಂತ್ರಿಗಳಿಗೆ ಕೇಳೋದು, ನೀವಿವತ್ತು ಆಡಳಿತ ಸುಧಾರಣೆ ತರಬೇಕಾದ್ರೆ 2.5 ಲಕ್ಷ ಉದ್ಯೋಗಗಳನ್ನ ನೀವು ಫಿಲ್ ಮಾಡಿ. ಈ ಬಡ್ಜೆಟ್ ಅಲ್ಲಿ ಗ್ಯಾರಂಟಿಗಳನ್ನ ಉಳ್ಳವರನ್ನ ಬಿಟ್ಬಿಟ್ಟು ನೀವು 2.5 ಲಕ್ಷ ಜನರಿಗೆ ಉದ್ಯೋಗ ಕೊಡಿ. ಆ ಬಡವರು ಯಾರಿದಾರಲ್ಲ, ಆ 2.5 ಲಕ್ಷ ಕುಟುಂಬಗಳು 30 ವರ್ಷ ಸಿದ್ದರಾಮಯ್ಯನವರೇ ನಿಮ್ಮ ಹೆಸರು ಹೇಳ್ಕೊಂಡು ದೀಪ ಹಚ್ತದೆ. ಆ ಮನೆ ಬೆಳಗುತ್ತೆ, ಆ ಮನೆ ಬಡತನ ಹೋಗುತ್ತೆ. ಶಾಶ್ವತವಾಗಿ ನಿಮ್ಮ ಹೆಸರನ್ನ ಅವರು 30 ವರ್ಷ ಹೇಳ್ತಾರೆ. ಇಂಥ ಕಾರ್ಯಕ್ರಮಗಳನ್ನು ಮಾಡಿ. ಇವತ್ತು ಆಡಳಿತ ಸುಧಾರಣೆಯಲ್ಲಿ ಏನಾಗಿದೆ ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಗುತ್ತಿಗೆದಾರರಿಗೆ 32,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಅವರು ಮಾನ್ಯ ಮುಖ್ಯಮಂತ್ರಿಗಳನ್ನ ಬಿಲ್ಲಿಂಗ್ ಪೆಂಡಿಂಗ್ ಬಗ್ಗೆ ಹೋಗಿ ಅವ್ರನ್ನ ವಿನಂತಿ ಮಾಡ್ಕೊಂಡ್ರು. ಅವತ್ತು ನೀವು ಏನ್ ಹೇಳಿದ್ರಿ ಅವ್ರಿಗೆ ನೀವು ಗುತ್ತಿಗೆದಾರರು ಇವತ್ತು ನಿಮ್ಮ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇದೆ, ಮೇರೆ ಮೀರಿದೆ ಅಂತ ಹೇಳಿ ಆರೋಪ ಮಾಡ್ತಾರೆ. ಅಧಿಕಾರಿಗಳು ಭ್ರಷ್ಟರಾಗಿದ್ದಾರೆ ಅಂತ ಹೇಳ್ತಾರೆ, ಮತ್ತೆ ಕಮಿಷನ್ ಕೇಳ್ತಿದ್ದಾರೆ ಅಂತ ಹೇಳ್ತಾರೆ. ಅವ್ರಿಗೆ ನಿಮ್ಗೆ ದೂರು ಕೊಟ್ಟಿದ್ದಾರೆ, ನೀವು ಅದನ್ನ ನಿರಾಕರಿಸಿಲ್ಲ ಮತ್ತೆ ವಿರೋಧಿಸಿಲ್ಲ. ನಿಮ್ಮ ಅವರ ಪ್ರತಿಕ್ರಿಯೆ ಹೇಗಿತ್ತು ಅಂದ್ರೆ ಬಹಳ ವಿಚಿತ್ರವಾಗಿದೆ. ಲಂಚ ಕೊಡುವುದು ಅಪರಾಧ ಎಂದು ನೀವು ಮಾಧ್ಯಮಗಳ ಮುಂದೆ ಹೇಳಿದ್ದೀರಾ. ಲಂಚ ಕೊಡದೆ ಅಪರಾಧ ಅಂತೇಳಿ ಗುತ್ತಿಗೆದಾರರಿಗೆ ಹೇಳಿದ್ದಾರೆ. ನಮ್ಮ ಸರ್ಕಾರದ ವಿರುದ್ಧ 40% ಆರೋಪ ಮಾಡಿದ್ರಿ. ಅವತ್ತು ನಿಮ್ಗೆ ಗೊತ್ತಿರಲಿಲ್ವಾ ಮಾನ್ಯ ಮುಖ್ಯಮಂತ್ರಿಗಳೇ? ಲಂಚ ಕೊಡೋದು ವಿರೋಧ ಅಂತ ಹೇಳಿ ನಿಮ್ಗೆ ಗೊತ್ತಿರಲಿಲ್ವಾ? ಇದು ಇಡೀ ದೇಶದ ತುಂಬಾ ಬಿಜೆಪಿಯ ಬಗ್ಗೆ ಅಪಪ್ರಚಾರ ಮಾಡಿದ್ರಿ. ಇವತ್ತು ನಿಮ್ಮ ಸರ್ಕಾರದ ಬಗ್ಗೆ ಏನ್ ಹೇಳ್ತಿದ್ದಾರೆ? ನೀವೇನು ಹೇಳಿದ್ದೀರಾ? ನೀವು ಅದನ್ನ ಕಣಿಸಿದ್ದೀರಾ? ಲಂಚ ಕೊಡ್ತಿದ್ರೆ ಯಾರು ಕೊಡ್ತಿದ್ರೆ ಪಟ್ಟಿ ಕೊಡಿ, ಅವ್ರನ್ನ ಒಳಗಡೆ ಹಾಕ್ತೀನಿ ಅಂತ ಹೇಳಿದ್ದೀರಾ ಅಧಿಕಾರಿಗಳನ್ನ? ಇದಕ್ಕೆ ಉತ್ತರ ಕೊಡಬೇಕು ಮಾನ್ಯ ಮುಖ್ಯಮಂತ್ರಿ. ವಿಚಿತ್ರವಾದ ಪ್ರತಿಕ್ರಿಯೆ. ನಾನು ಮುಖ್ಯಮಂತ್ರಿಗಳು 2013-18 ಮುಖ್ಯಮಂತ್ರಿಗಳನ್ನ ನೋಡಕ್ಕೆ ಆಗ್ತಿಲ್ಲ. ನಾನು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಹೇಳ್ತೇನೆ, ಮೊದಲು ಆಡಳಿತ ಸುಧಾರಣೆ ಮಾಡಬೇಕಾದ್ರೆ 2.5 ಲಕ್ಷ ಏನು ಎಂಪ್ಲಾಯ್ಮೆಂಟ್ ಖಾಲಿ ಇದೆ, ದಯವಿಟ್ಟು ನಿರುದ್ಯೋಗಿಗಳಿಗೆ ಒಂದು ಅವಕಾಶ ಮಾಡಿಕೊಡಿ. ನಿಮ್ದು 2,000 ನಿರುದ್ಯೋಗಿ ಭತ್ಯೆ 3,000 ಕೊಡೋದು ಯಾರೂ ಇಷ್ಟಪಡಲ್ಲ. ನಮ್ಮ ಯುವಕರು ಕಾಲ್ ಕಸ ಅಂತ ಹೇಳ್ತಾರೆ, ನಮ್ಗೆ ಉದ್ಯೋಗ ಕೊಡಿ ಅಂತ ಬಡ್ಕೊಳ್ತಾರೆ. ದಯವಿಟ್ಟು ಆ ಮಕ್ಕಳಿಗೆ, ಆ ವಿದ್ಯಾವಂತರು ಅನ್ಎಂಪ್ಲಾಯ್ಮೆಂಟ್ ಏನಿದೆ ಇವತ್ತು ಅವರಿಗೆ ಒಂದು ಆಡಳಿತದಲ್ಲಿ ತಕ್ಷಣ ಅಪಾಯಿಂಟ್ಮೆಂಟ್ ಅನ್ನು ಕೊಡಬೇಕು, ಮತ್ತೆ ಆಡಳಿತದ ವ್ಯವಸ್ಥೆಯನ್ನ ಸರಿ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೇನೆ. ಆಡಳಿತದ ಮೇಲೆ ಯಾವಾಗ ನೇರ ಪರಿಣಾಮ ಆಗೋದು ಮಾನ್ಯ ಸಭಾಧ್ಯಕ್ಷರೇ? ಇಲ್ಲಿ ಪ್ರತಿಯೊಬ್ಬರು 140 ಜನ ಶಾಸಕರನ್ನ ಕೊಟ್ಟಿದ್ದಾರೆ. ಒಂದು ಸುಭದ್ರವಾದ ಸರ್ಕಾರವನ್ನ ಕೊಟ್ಟಿದ್ದಾರೆ. 1989 ನಂತರ 1989ರಲ್ಲಿ 178 ಸೀಟುಗಳನ್ನ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟಿತ್ತು. ಏನಾಯ್ತು ಅವತ್ತು? 3 ಜನ ಮುಖ್ಯಮಂತ್ರಿಗಳನ್ನ ನೋಡಿದ್ರು. ಭ್ರಷ್ಟಾಚಾರ, ಸಜ್ಜನಶೀಲತೆ ಎಲ್ಲವೂ ಸಾಲ ತಗೊಂಡು ಸರ್ಕಾರಿ ನೌಕರರಿಗೆ PRLs ಬ್ಯಾಂಕಿಂದ ಸಾಲ ತಗೊಂಡು ನೌಕರರಿಗೆ ಸಂಬಳ ಕೊಡುವಂತ ಪರಿಸ್ಥಿತಿ ಬಂತು. ಕಡೆಗೆ 1994ರಲ್ಲಿ ಚುನಾವಣೆಗೆ ಹೋದಾಗ ಎಲ್ಲ ಮಕ್ಕಳೇ ಹಾಕೊಂಡು ಮಲ್ಕೊಳ್ತಾರೆ. 34 ಸೀಟಿಗೆ ಬರ್ತದೆ. ಇವತ್ತು ಕಾಂಗ್ರೆಸ್ ಪರಿಸ್ಥಿತಿನೂ 2028 ಚುನಾವಣೆಯಲ್ಲಿ ಇದೇ ಪರಿಸ್ಥಿತಿ ಬರುತ್ತೆ. 35 ಸೀಟು ಗೆಲ್ಲಲ್ಲ ಇವರು. ಆಂಧ್ರ ಪ್ರದೇಶದಲ್ಲಿ ಏನಾಯ್ತು? ಚಂದ್ರಬಾಬು ನಾಯ್ಡು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಜಗನ್ ಎಲ್ಲ ಕಾರ್ಯಕ್ರಮಗಳು ಕೊಟ್ಟು 20 ಸೀಟಿಗೆ ಬಂದ್ರಲ್ಲ, ಆ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷಕ್ಕೂ ಬರುತ್ತೆ. ಇವತ್ತು ಒಂದು ಆಡಳಿತ ಸುಧಾರಣೆ ಇವರು ಇರ್ತಾರೆ. ಮುಂದುವರಿಸಿ. ಇವತ್ತು ನಾವು ನೋಡ್ತಿದ್ದೇವೆ ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕ ಕಚ್ಚಾಟ ಯಾವ ರೀತಿ ಇದೆ ಅಂತ ಹೇಳಿ.
ಒಂದು ಕಡೆ ವೀರಪ್ಪ ಮೊಯ್ಲಿ ಅವರು ಹೇಳ್ತಾರೆ ಸಾಕು, ಬಜೆಟ್ ಮುಗಿತಲ್ಲ, ಈ ಅಂದ್ರೆ ಕಚ್ಚಾಟ ಮುಗಿತಲ್ಲ. ಈಗ ಸುರೇಶ್ ಗೌಡ್ರೆ 25 ನಿಮಿಷ ಆಯ್ತು, ಬಜೆಟ್ ಬಗ್ಗೆ ಮುಗಿದ ನಂತರ ಈಗ ಕಚ್ಚಾಟ ಯಾವ ಬಜೆಟ್ ಇದೆ ನಿಮ್ದು? ರಾಜ್ಯಕ್ಕೆ ಬೇಡ, ಆಯ್ತು. ಇವತ್ತು ರಾಜಣ್ಣ ಅವ್ರು ಹೇಳ್ತಾರೆ ಇನ್ನೂ 2 ಬಜೆಟ್ ಅನ್ನ ಮಂಡಿಸ್ತಾರೆ ಅಂತ ಹೇಳಿ. ಸನ್ಮಾನ್ಯ ಯಡಿಯೂರಪ್ಪನವರು ಯಾಕೆ ಒಂದು ಬಜೆಟ್ ಅಲ್ಲಿ ಬರ್ತದ? ಸಿದ್ದರಾಮಯ್ಯನವರ ಮಗ ಯತೀಂದ್ರ ಅವ್ರು ಹೇಳ್ತಾರೆ ಅದೆಲ್ಲ ಅಗತ್ಯ ಬಜೆಟ್ ಅಲ್ಲಲ್ಲ, ಅದ್ರಲ್ಲಿ ಯಾಕೆ ರೀತಿ ನೀವು ಸೀನಿಯರ್ ಮೆಂಬರ್, ನೀವು ಬೇರೆ ಫಸ್ಟ್ ಟೈಮ್ ಮಾತಾಡಬಹುದು ಅಂತ ಹೇಳಿ. ಇದು ಮೂಲ ಕಾಂಗ್ರೆಸ್ ಬಜೆಟ್ ಇದರಲ್ಲಿ ತಿಕ್ಕಾಟ ಪ್ರಾರಂಭ ಆಗಿದೆ. ಎಲ್ಲ ಇದ್ದಾರಲ್ಲ. ಆಯ್ತು ಸಭಾಧ್ಯಕ್ಷರೇ, ಆಡಳಿತ ಸುಧಾರಣೆ ಕುಸಿದು ಬಿದ್ದಿದೆ. ಸರ್ಕಾರ ಯಾವತ್ತು ಬಿದ್ದೋಗುತ್ತೆ ಗೊತ್ತಿಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಆಯ್ತು ಆಯ್ತು ಮುಗಿಸ್ಬಿಟ್ಟೆ ಅಣ್ಣ. ಇವತ್ತು ನೀರಾವರಿ ಬಗ್ಗೆ ಮಾನ್ಯ ಸಭಾಧ್ಯಕ್ಷರೇ ಮುಗಿಸ್ಬಿಡ್ತೀನಿ. ನೀರಾವರಿ ಬಗ್ಗೆ ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಕಳೆದ ವರ್ಷದ ಬಜೆಟ್ ನಲ್ಲಿ ಸುಮಾರು 16,000 ಕೋಟಿ ಹಣವನ್ನ ಒದಗಿಸಿದ್ರು ಮಾನ್ಯ ಸಭಾಧ್ಯಕ್ಷರೇ. ಈ ಬಾರಿ ಬಜೆಟ್ ಅಲ್ಲಿ 22,581 ಕೋಟಿ ಬಜೆಟ್ ಮಂಡಿಸಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. ಇದರಲ್ಲಿ ಈ ವರ್ಷದಲ್ಲಿ ಎತ್ತಿನೊಳೆ 241 ಕಿಲೋಮೀಟರ್ ವರೆಗೆ ನೀರನ್ನು ಹರಿಸ್ತೇವೆ ಅಂತ ಹೇಳಿದ್ದಾರೆ. ತುಮಕೂರು ಜಿಲ್ಲೆಯ ಕೊನೆಯ ಭಾಗಕ್ಕೆ ನೀರು ಬರುತ್ತೆ ಅಂತ ಹೇಳಿದ್ದಾರೆ. ಈಗಾಗಲೇ 31-32 ಕಿಲೋಮೀಟರ್ ನಾವು ಹರಿಸಿದ್ದೇವೆ ಅಂತ. ಇನ್ನೂ ಸಾಕಷ್ಟು ಕೆಲಸಗಳು ಬಾಕಿ ಉಳಿದಿದೆ. ನಾನು ಈ ಸಂದರ್ಭದಲ್ಲಿ ಆ ಎತ್ತಿನ ಹೊಳೆ ಯೋಜನೆಯನ್ನ ಸಂಪೂರ್ಣ ಮಾಡಿದ್ರೆ ಮಾನ್ಯ ಸಿದ್ದರಾಮಯ್ಯನವರಿಗೆ ತುಮಕೂರು ಜಿಲ್ಲೆಯ ಎಲ್ಲ ಕೆರೆಗಳಿಗೆ, ಮಧುಗಿರಿ, ಕೊರಟಗೆರೆ, ಬರಪೀಡಿತ ಪ್ರದೇಶಗಳಾಗಿದ್ದಂತಹ ಪಾವಗಡ, ತುಮಕೂರು ಮತ್ತೆ ಗುಬ್ಬಿ, ಸಿರಾ ಈ ಭಾಗಗಳಿಗೆ ಎತ್ತಿನ ಹೊಳೆ ನೀರನ್ನು ಹರಿಸಿದ್ರೆ ನಾನೇ ಸಿದ್ದರಾಮಯ್ಯನವ್ರಿಗೆ 50,000 ಜನ ಸೇರಿಸಿ ಬೆಳ್ಳಿ ಗದೆ ಕೊಟ್ಟು ಸನ್ಮಾನ ಮಾಡ್ತೀನಿ ಮಾನ್ಯ ಸಭಾಧ್ಯಕ್ಷ. ಇಲ್ಲ ಅಂದ್ರೆ ಅವ್ರು ಈ ನೆಕ್ಸ್ಟ್ ಬಜೆಟ್ ಅಲ್ಲಿ ಕ್ಷಮೆ ಕೇಳಬೇಕು. ಹೌಸನ್ನ ನುಡಿದಂತೆ ನಡೆಯಕ್ಕಾಗಲಿಲ್ಲ ಅಂತ. ಮತ್ತೊಂದು ಮಾನ್ಯ ಸಭಾಧ್ಯಕ್ಷರೇ, ಇವರು ಬಜೆಟ್ ಅಲ್ಲಿ ಇರುತ್ತೆ 22,000 ಕೋಟಿ ಎತ್ತಿನ ಹೊಳೆ ಸಂಪೂರ್ಣ ಮಾಡ್ತೇವೆ ಅಂತ ಹೇಳ್ತಾರೆ. ಮತ್ತೊಂದು ತೆಗೆದ್ರೆ ನಾವು ನಮ್ಮ ಆಲ್ಮಟ್ಟಿ ಜಲಾಶಯ, ಅದರಲ್ಲಿ ಹೇಳ್ತಾರೆ ಇವರು 241 ಆಲ್ಮಟ್ಟಿ ಜಲಾಶಯದ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಮಾನ್ಯ ಸಭಾಧ್ಯಕ್ಷರೇ, ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂತ 13ರ ವ್ಯಾಪ್ತಿಯ ಆಲ್ಮಟ್ಟಿ ಅಣೆಕಟ್ಟಿನ ಗೇಟ್ ಅನ್ನ 524 ಮೀಟರ್. ಈಗ ಮುಖ್ಯಮಂತ್ರಿ ನೀವು ಪ್ರಶಸ್ತಿ ಕೊಡ್ತೇನೆ ಹೇಳಿದಿರಿ, ಈಗ ನೀವು ನಿಲ್ಲಿಸಿ ನಾನೊಂದು ಪ್ರಶಸ್ತಿ ಕೊಡ್ತೇನೆ ನಿಮ್ಗೆ. ಸ್ವಾಮಿ, ನಾನು ಬೇಗ ನಿಲ್ಲಿಸಿ. 524 ಮೀಟರ್ ಎತ್ತರ ಜಮೀನನ್ನು ಮುಳುಗಡೆ ಹಂತವನ್ನ ಒಂದೇ ಹಂತದಲ್ಲಿ ರೈತರಿಗೆ ಪರಿಹಾರ ವಿತರಣೆ ಮಾಡಬೇಕು ಅಂತ ಹೇಳ್ತಾರೆ ಮಾನ್ಯ ಸಭಾಧ್ಯಕ್ಷರೇ. 2013ರಲ್ಲಿ ಲೆಕ್ಕ ಮಾಡಿದಾಗ 17,000 ಕೋಟಿ ಇತ್ತು. ಇವತ್ತು ಈ ಲೆಕ್ಕ ಹಾಕಿದ್ರೆ 87,000 ಕೋಟಿ ಹಣ ಬೇಕಾಗುತ್ತೆ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ. ಮತ್ತೆ ಆ ಮುಳುಗಡೆ ಆಗಿರುವಂತಹ ಆಲ್ಮಟ್ಟಿ ಪ್ರದೇಶ ರೈತರಿಗೆ ಜಮೀನು ಕೊಡಬೇಕು ಅಂತ ಹೇಗ್ ಮಾಡಕ್ ಸಾಧ್ಯ ಮಾನ್ಯ ಸಭಾಧ್ಯಕ್ಷರೇ? ಸುಳ್ಳುಗಳನ್ನ ತುಂಬಿ ಇರುವಂತಹ ಒಂದು ಬಜೆಟ್ ಅನ್ನ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮತ್ತೆ ಯಾವುದೇ ನಾನು ಮುಗಿಸ್ಬಿಟ್ಟೆ ಮಾನ್ಯ ಸಭಾಧ್ಯಕ್ಷರೇ, 5 ನಿಮಿಷ ಇದೆ, ಮುಗಿಸ್ಬಿಡ್ತೇನೆ. ನೀರಾವರಿಗೆ ಯಾವುದೇ ಯೋಜನೆಗಳಿಗೆ ಹೋದ ಬಾರಿ ಹಣ ಕೊಟ್ಟಿಲ್ಲ. ಇವತ್ತು ಕಾವೇರಿ ನೀರಾವರಿ ನಿಗಮದ ಒಂದು ಮೀಟಿಂಗ್ ಆಗುತ್ತೆ ಮಾನ್ಯ ಸಭಾಧ್ಯಕ್ಷರೇ, ಮೀಟಿಂಗ್ ಮಿನಿಟ್ಸ್ ಇನ್ನೂ ಸೈನ್ ಹಾಕಿಲ್ಲ. ಇಲ್ಲಿರೋ ಕಾಂಗ್ರೆಸ್ ಶಾಸಕರು ಹೇಳ್ತಾ ಇದ್ರು ಆ ಮೀಟಿಂಗ್ ಮಿನಿಟ್ಸ್ಗೆ ಹಾಕಿಲ್ಲ, ಇನ್ ಕಾವೇರಿ ನೀರಾವರಿಗೆ ಏನ್ ಹಣ ಕೊಡ್ತಾರೆ. ಅದರಿಂದ ಇವತ್ತು ನಮ್ಮಲ್ಲಿ ಮಧುಗಿರಿ ಮತ್ತೆ ಕೊರಟಗೆರೆ ಭಾಗಗಳಿಗೆ ಕೆರೆ ತುಂಬಿಸೋದಕ್ಕೆ ಸುಮಾರು 550 ಕೋಟಿ ಹಣವನ್ನ ನಾವು ಮೀಸಲಿಟ್ಟಿದ್ದೇವೆ ಅಂತೇಳಿ ಬಜೆಟ್ ಪುಸ್ತಕದಲ್ಲಿ ಹೇಳಿದ್ದಾರೆ. ಆ ಯೋಜನೆಗಳು ಕಾಲಮಿತಿಯೊಳಗಡೆ ಸಂಪೂರ್ಣ ಆಗಬೇಕು ಅಂತ ಹೇಳಿ ಕೂಡ ನಾನು ವಿನಂತಿ ಮಾಡ್ಕೊಳ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ದೇವರಾಜ ಅರಸು ಹಿಂದುಳಿದ ನಾಯಕ ದೇವರಾಜ ಅರಸು ತರ ಆಗ್ಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳ ಹಿಂಬಾಲಕರು ಯಾವಾಗಲೂ ಹೇಳ್ತಾ ಇರ್ತಾರೆ. ಆಗಲಿ, ನಾನು ಒಂದು ವಿನಂತಿ ಮಾಡ್ತೇನೆ. ದೇವರಾಜ ಅರಸು ಅವರು ಮಾನ್ಯ ಸಭಾಧ್ಯಕ್ಷರೇ ಶಾವನೂರ್ ವರದಿಯನ್ನ ಜಾರಿಗೆ ತಂದು ದೇಶದಲ್ಲಿ ಅತ್ಯಂತ ಪ್ರಗತಿಪರ ಮತ್ತು ದಿಟ್ಟ ಹೆಜ್ಜೆ ಇಟ್ಟ ಮುಖ್ಯಮಂತ್ರಿ ಅನಿಸಿದರು. ಆದರೆ ಸಿದ್ದರಾಮಯ್ಯನವರು ತಾವೇ ನೇಮಿಸಿದ 160 ಕೋಟಿ ರೂಪಾಯಿ ವೆಚ್ಚದ ಕಾಂತರಾಜ್ ವರದಿಯನ್ನು ಇಟ್ಟುಕೊಂಡು ಅವಾರ್ಡಿಗರ ಬುಟ್ಟಿಯಲ್ಲಿ ಇಟ್ಕೊಂಡು ಅವನ್ನು ಬಿಟ್ಬಿಡ್ತೇನೆ ಅಂತ ಯಾವಾಗಲೂ ಹೇಳ್ತೀನಿ. ಇಲ್ಲಿವರೆಗೂ ಆ ಬಜೆಟ್ ಅದ್ರ ಬಗ್ಗೆ ಮಾಡಬೇಕು. ಕಾಂತರಾಜ್ ವರದಿಯನ್ನು ಯಾವಾಗ ಮಂಡಿಸ್ತೀರಾ ಅನ್ನೋದನ್ನು ಕೂಡ ಈ ಬಜೆಟ್ ಭಾಷಣದಲ್ಲಿ ಅವರು ತಿಳಿಸಬೇಕು ಹೌಸ್ಗೆ ಅಂತ ಹೇಳಿ ನಾನು ಧನ್ಯವಾದಗಳು. ಆಡಳಿತ ಮಾನ್ಯ ಸಭಾಧ್ಯಕ್ಷರೇ, ಸಿದ್ದರಾಮಯ್ಯ ಸಾಹೇಬರಿಗೆ ಅವ್ರು ಬೇಗ ಚೇತರಿಸಿಕೊಂಡು ಗುಣಮುಖರಾಗಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಆದರೆ ಈ ಸರ್ಕಾರವನ್ನು ಈಗಾಗಲೇ ಗಾಲಿ ಕುರ್ಚಿ ಮೇಲೆ ಇಟ್ಟು ಕುಣಿಸಿದ್ದಾರೆ. ಈ ಸರ್ಕಾರ ಇನ್ನು ಮುಂದೆ ತನ್ನ ಕಾಲ ಮೇಲೆ ತಾನು ಅಡ್ಡಾಡೋದಿಲ್ಲ. ಯಾರಾದ್ರೂ ತಳ್ಕೊಂಡು ಹೋಗ್ಬೇಕಾಗತ್ತೆ. 16 ಬಾರಿ ಮಂಡಿಸಿದ ಒಬ್ಬ ರಾಜಕಾರಣಿ, ಹಿರಿಯ ರಾಜಕಾರಣಿ ಈ ರೀತಿ ಇಡೀ
ಒಂದು ಪ್ರಗತಿಪರ ರಾಜ್ಯವನ್ನು ಯಾವುದೋ ಒಂದು 6 ಗ್ಯಾರಂಟಿ ಯೋಜನೆಗಳ ತಂದು ಜಾರಿಗೆ ತಂದು ರಾಜ್ಯದ ಇಡೀ ಕಳಿಸುವುದು ಮತ್ತೆ ಕರ್ನಾಟಕದ ಜಾಗೃತಿ ಜನರು ಇದನ್ನು ಖಂಡಿಸುವುದಿಲ್ಲ, ಕ್ಷಮಿಸುವುದಿಲ್ಲ ಅಂತ ಹೇಳಿ ನಾನು ಈ ಮೂಲಕ ತಿಳಿಸುತ್ತಿದ್ದೇನೆ ಮಾನ್ಯ ಸಭಾಧ್ಯಕ್ಷರೇ. ಅದಕ್ಕಾಗಿ ಇಂಥ ಜನವಿರೋಧಿ ಬಜೆಟ್ ಅನ್ನು ನಾನು ವಿರೋಧಿಸಿ ನನ್ನ ಮಾತು ಮುಗಿಸುತ್ತೇನೆ. ಧನ್ಯವಾದಗಳು. ಈಗ ನಿಮ್ಗೆ ಯಾಕೆ ಲಾಸ್ಟ್ ಕೊಟ್ಟಂತ ಹೇಳಿದ್ರೆ ಇಲ್ಲ ಇವರೊಬ್ರು ಬೇಗ ಹೋಗ್ತಿದ್ರು. ಈಗ ಶಿವಲಿಂಗ ಅವ್ರೆ, ಶಿವಲಿಂಗ ಒಂದ್ ಸೆಕೆಂಡ್. ನಿನ್ನೆ ವಿಜಯೇಂದ್ರ ಅವರು ಸ್ಟಾರ್ಟ್ ಮಾಡಿದ್ದಾರೆ. ವಿಜಯೇಂದ್ರ ಅವರು ನಿನ್ನೆ ಸ್ಟಾರ್ಟ್ ಮಾಡಿದ್ದಾರೆ.